ನಾವ್ ಅಪರೂಪಕ್ಕೆ ನಮ್ಮ ಮಾವನ್ ಗಾಡಿ ಎತ್ಕೊಂಡು ರಾಮನಗರಕ್ಕೆ ಹೋಯ್ತಿದ್ರೆ ಪೆಟ್ರೋಲೇ ಖಾಲಿ ಆಗೋಯ್ತು. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಅರ್ಪಿತಾ ಅಭಿಷೇಕ್. ನಾವಿವತ್ತು ಗೃಹ ಪ್ರವೇಶ ಆದ್ಮೇಲೆ ಫಸ್ಟ್ ಟೈಮ್ ಅನಿಯಣ್ಣ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅನಿಯಣ್ಣ ಹೊಸ ಫ್ರಿಜ್ ತಗೋಬಿಟ್ಟಿದೀನಿ ಅಂತ ಫ್ರಿಜ್ ಇಟ್ಕೊಂಡು ಶೋ ಕೊಡ್ತಾ ಇದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಅಲ್ಲಿಂದ ಬಂದು ನಾವು ರಾಮನಗರಕ್ಕೆ ಹೋಗ್ತಾ ಇದೀವಿ. ತುಂಬಾ ದಿನ ಆದ್ಮೇಲೆ ಗಾಡಿಲಿ ಹೋಗ್ತಿದ್ವು ಅಂತ ನಾನು ನನ್ ಗಂಡ ಹಂಗೆ ಒಂದ್ ವಿಡಿಯೋ ಮಾಡ್ಕೊಂಡ್ವಿ. ಹೋಗಿ ಊರ್ ಸೇರ್ಕೋಕಂಡ ನಾವ್ ಹೋಗ್ಬೇಕಾದ್ರೆ ಇಸ್ಕಂಟಣ್ಣ ದನ ಉಟ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಅದಾದ್ಮೇಲೆ ಈ ಪಾಟಿ ಕುರಿಗಳನ್ನ ನೋಡ್ಬಿಟ್ಟು ನಾವೇ ದಂಗ್ ಬಿದೋದು. ಬಂದ್ರು ಹೋಗ ಬೆಂಗಳೂರಲ್ಲಿ ದುಡಿಯತ್ಗೆ ಇದೇ ನೆಮ್ಮದಿ ಕೆಲಸ ಅಂದ್ರು. ಕುರಿ ಕಾಯಕ್ಕಿದ್ದಿದ್ ನಾಯಿಗಳಿಗೆ ಬಾಯ್ ಮಾಡಿ ರಾಮನಗರ ಕಡೆ ಮುಖ ಮಾಡಿದ್ವಿ. ಯಾವ ಕಾರಿದ್ರೆ ಏನು, ಗಾಡಿಲಿ ಹೋಗೋ ಮಜನೇ ಬೇರೆ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ಅಂತ ಆಡ್ಕೊಂಡು ನಾವು ರಾಮನಗರದಲ್ಲಿರೋ MG ರೋಡ್ ಬ್ಯಾಂಗಲ್ ಸ್ಟೋರ್ಗೆ ಹೋದ್ವಿ. ನಮ್ಮ ಯಜಮಾನ್ರಿಗಿರೋ ಈ ಕಮಿಟ್ಮೆಂಟ್ ಅಲ್ಲಿ ಏನು ತಗೊಳ್ಳೋದು ಬೇಡ ಅಂತ ಬರೀ ಬಿಂದಿ ತಗೊಂಡೆ. ಸಿಂಧೂರ ಬಿಂದಿಗೆಯಲ್ಲಿ ನೀ ಜೀವವ ತುಂಬಿದೆಯಲ್ಲಿ. ಈ ಬಿಂದಿಗೆ 220 ರೂಪಾಯಿ ಆಗೋಯ್ತು ಅಂತ ನಮ್ಮ ಮನೆಯವ್ರು ಬೈಕೊಂಡು ಕರ್ಕೊಂಡು. ಪೆಟ್ರೋಲ್ ಕತೆ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.